ನಮಸ್ಕಾರ. ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ವೈಭವ್ರನ್ನ ಹೊಡೆಯಲು ತಲುಪಿದರು ರಿಯಾನ್ ಪರಾಗ್. ಡಗೌಟ್ನಲ್ಲಿ ನಡೆಯಿತು ದೊಡ್ಡ ಜಗಳ. ಬಿಕ್ಕಿ ಅತ್ತರು ವೈಭವ್ ಸೂರ್ಯವಂಶಿ. ಬಳಿಕ ಕ್ರಿಕೆಟ್ ದಿಗ್ಗಜರು ಹಾಕಿದರು ಛೀಮಾರಿ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವೈಭವ್ ಸೂರ್ಯವಂಶಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವೈಭವ್ ಸೂರ್ಯವಂಶಿ 15 ವರ್ಷದ ಈ ಪುಟ್ಟ ಹುಡುಗ ಕ್ರಿಕೆಟ್ನಲ್ಲಿ ಸದ್ಯ ಕಮಾಲ್ ಮಾಡ್ತಾ ಇದ್ದಾನೆ. ಮ್ಯಾಜಿಕ್ ಮಗು, ಪ್ರಚಂಡ ಪುಟಾಣಿ, ಮಗು ಮನಸ್ಸಿನ ಈ ರನ್ ರಾಕ್ಷಸ ಕ್ರಿಕೆಟ್ ಲೋಕದಲ್ಲಿ ಸದ್ಯ ಸೆನ್ಸೇಷನ್ ಹುಟ್ಟಿ ಹಾಕಿದ್ದಾರೆ. ಬರೀ ತನ್ನ ಅಗ್ರೆಸಿವ್ ಬ್ಯಾಟಿಂಗ್ ಮೂಲಕವೇ ವಿರೋಧಿ ತಂಡಗಳನ್ನ ನೆಲ ಕಚ್ಚುವಂತೆ ಮಾಡುತ್ತಿರುವ ಈ ವೈಭವ್ ಸೂರ್ಯವಂಶಿ ನಿನ್ನೆ ನಡೆದ ಕ್ವಾಲಿಫೈರ್ನ 2ನೇ ಪಂದ್ಯದಲ್ಲಿಯೂ ಜಿಟಿ ಬೌಲರ್ಗಳನ್ನ ಚೆಂಡಾಡಿದ್ದಾರೆ. 96 ರನ್ ಬಾರಿಸಿ ಔಟ್ ಆದ ವೈಭವ್ ಸೂರ್ಯವಂಶಿ ಕೇವಲ 4 ರನ್ನಿಂದ ವೆಲ್ ಡಿಸರ್ವ್ಡ್ ಸೆಂಚುರಿಯನ್ನ ಮಿಸ್ ಮಾಡಿಕೊಳ್ತಾರೆ. ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ದರೂ ಕೂಡ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡಿದ ಈ ಹದಿಹರೆಯದ ಹುಡುಗ ಆಡಿದ್ದ ಆಟಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಇದೀಗ ಮನ ಸೋತಿದ್ದಾರೆ. ಆದ್ರೆ ಇದೀಗ ಈ ಸೆಮಿಫೈನಲ್ ಪಂದ್ಯ 7 ವಿಕೆಟ್ಗಳಿಂದ ಸೋತಾದ ಬಳಿಕ ರಿಯಾನ್ ಪರಾಗ್ ವೈಭವ್ ಸೂರ್ಯವಂಶಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ. ಈ ಪುಟ್ಟ ಹುಡುಗನನ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಮಾತಿನಿಂದ ನಿಂದಿಸಿದ್ದಾರೆ. ಡಗೌಟ್ ನಲ್ಲಿ ಇವರಿಬ್ಬರ ನಡುವೆ ವಾಕ್ ಸಮರ ನಡೆದಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು ರಿಯಾನ್ ಪರಾಗ್ ರವರಿಗೆ ಇದೀಗ ಇಡೀ ಕ್ರಿಕೆಟ್ ಜಗತ್ತೇ ಛೀಮಾರಿ ಹಾಕುತ್ತಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ರಾಜಸ್ಥಾನ್ ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 214 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಟೈಟನ್ಸ್ಗೆ ಶುಭ್ಮನ್ ಗಿಲ್ ಶತಕ ಸಿಡಿಸಿ ಆಸರಿಯಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ ಜಿಟಿ ಟಾರ್ಗೆಟ್ ಅನ್ನ 18 ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ 7 ವಿಕೆಟ್ಗಳ ವಿಕ್ಟರಿ ಪಡೆಯುವುದರ ಜೊತೆಗೆ ಫೈನಲ್ ಗುಲ್ಲಾಗಿ ಇಡ್ತು. ಇತ್ತ ಪಂದ್ಯ ಸೋಲುತ್ತಿದ್ದಂತೆ ವೈಭವ್ ಸೂರ್ಯವಂಶಿ ಡಗೌಟ್ ನಲ್ಲಿ ಕುಂತು ಬಿಕ್ಕಿ ಅತ್ತರು. ಇದೇ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟ ರಿಯಾನ್ ಪರಾಗ್ ಕೈ ಸನ್ನೆ ಮಾಡುತ್ತಾ ವೈಭವ್ ಸೂರ್ಯವಂಶಿಯನ್ನ ನಿಂದಿಸಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ರಿಯಾನ್ ಪರಾಗ್ರ ಈ ವರ್ತನೆ ಕುರಿತು ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಈ ಕುರಿತು ರಿಯಾಕ್ಟ್ ಮಾಡಿರುವ ಕ್ರಿಕೆಟ್ ದೇವರಾದ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ ಒಂದು ಜೆಂಟಲ್ ಮ್ಯಾನ್ ಗೇಮ್. ಈ ಆಟದಲ್ಲಿ ರಿಯಾನ್ ಪರಾಗ್ ಇಂದು ನಡೆದುಕೊಂಡಿದ್ದು ನಿಜಕ್ಕೂ ಸಹಿಸಿಕೊಳ್ಳುವ ರೀತಿಯಲ್ಲ. 15 ವರ್ಷದ ಈ ಪುಟ್ಟ ಹುಡುಗನ ಜೊತೆ ರಿಯಾನ್ ಆ ರೀತಿಯಾಗಿ ವರ್ತಿಸಬಾರದು. ಒಬ್ಬ ನಾಯಕನ ನಾಯಕತ್ವ ಗುಣ ತಂಡ ಗೆದ್ದಾಗಲ್ಲ, ಬದಲಾಗಿ ಸೋತಾಗ ತಿಳಿಯುತ್ತದೆ. ಮತ್ತು ಅಹಂಕಾರದಿಂದ ಪಂದ್ಯ ಗೆಲ್ಲಲಾಗುವುದಿಲ್ಲ, ಸಂಸ್ಕಾರದಿಂದ ಎಲ್ಲರ ಹೃದಯ ಗೆಲ್ಲಬಹುದು ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು ವೈಭವ್ ಟೂರ್ನಿ ಉದ್ದಕ್ಕೂ ಒಳ್ಳೆಯ ಕ್ರಿಕೆಟ್ ಆಡಿದ್ದಾರೆ. ಆ ಹುಡುಗ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಲಿ ಎಂದು ಆಶಿಸುತ್ತೇನೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ತಿಳಿಸಿದ್ದಾರೆ. ರಿಯಾನ್ ಪರಾಗ್ ವೈಭವ್ ಜೊತೆ ನಡೆದುಕೊಂಡಿದ್ದ ರೀತಿ ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ. ಆಸ್ ಎ ಕ್ಯಾಪ್ಟನ್ ಆಗಿ ರಿಯಾನ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಬಾರದಾಗಿತ್ತು. ಸೆಂಚುರಿ ಮಿಸ್ ಮಾಡಿಕೊಂಡು ಔಟ್ ಆಗಿದ್ದ ವೈಭವ್ರನ್ನ ರಿಯಾನ್ ಸಮಾಧಾನ ಪಡಿಸಬೇಕಾಗಿತ್ತು. ಆದಿಯಾಗೂ ಅವರನ್ನ ನಿಂದಿಸಿದ ರೀತಿ ದೊಡ್ಡ ಅಪರಾಧದ ಕೆಲಸ ಎಂದು ವೀರೇಂದ್ರ ಸೆಹ್ವಾಗ್ ಸಿಟ್ಟಿಗೆದ್ದಿದ್ದಾರೆ. ಸ್ನೇಹಿತರೆ, ಈ ಘಟನೆ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.